ನಮಸ್ಕಾರ ವೀಕ್ಷಕರೇ. ನ್ಯೂಕ್ಲಿಯರ್ ವಿಂಟರ್ ಇದ್ರ ಬಗ್ಗೆ ನಾವು ಕೇಳಿರ್ತೀವಿ. ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ಫ್ಯೂಚರ್ ಅಲ್ಲಿ ಬರುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಹೆದರ್ತಾ ಇದ್ದಾರೆ ಎಷ್ಟೋ ಕಡೆ. ಏನಿದು ನ್ಯೂಕ್ಲಿಯರ್ ವಿಂಟರ್? ನ್ಯೂಕ್ಲಿಯರ್ ಬಾಂಬ್ಗಳು ಬ್ಲಾಸ್ಟ್ ಆಗೋದ್ರಿಂದ, ಇಲ್ಲ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಗಳಿಂದ, ಯುದ್ಧ ನಡೆದಾಗ ಅವುಗಳನ್ನ ಬಳಸೋದ್ರಿಂದ ಏನಾದ್ರೂ ವಿಂಟರ್ ಕ್ರಿಯೇಟ್ ಆಗುತ್ತಾ ಅನ್ನೋದಾದ್ರೆ ಇಲ್ಲ. ಬೇರೆ ಬೇರೆ ರೀಸನ್ಗಳು ಇದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಅದು ಒಂದು ರೀಸನ್ ಆಗಿದ್ರು ಕೂಡ ಅದನ್ನ ಬಿಟ್ಟು ಬೇರೆ ಬೇರೆ ರೀಸನ್ಗಳು ನ್ಯೂಕ್ಲಿಯರ್ ವಿಂಟರ್ಗೆ ಕಾರಣ ಆಗುತ್ತೆ. ಅದು ಇವತ್ತು ನಾವು ತಿಳ್ಕೊಳ್ತಾ ಇದೀವಿ. ನ್ಯೂಕ್ಲಿಯರ್ ವಿಂಟರ್ ಅಂದ್ರೆ ನಾರ್ಮಲ್ ಆಗಿ ವಿಂಟರ್ ಅಂದ್ರೇನೆ ಚಳಿಗಾಲ. ಅದರಲ್ಲೂ ನ್ಯೂಕ್ಲಿಯರ್ ವಿಂಟರ್ ಅಂದ್ರೆ ಕೊರೆಯುವಂತ ಚಳಿಗಾಲ. ಅದು ನ್ಯಾಚುರಲ್ ಆಗೂ ಆಗ್ಬೋದು, ಮನುಷ್ಯರು ಮಾಡೋ ಕೆಲಸಗಳಿಂದ ಕೂಡ ಆಗ್ಬೋದು. ಮನುಷ್ಯರು ಮಾಡೋ ಕೆಲಸ ಅಂದ್ರೆ ಯುದ್ಧಗಳು. ಈಗ ಮಾಡ್ತಾ ಇದಾರಲ್ಲ, ಯುದ್ಧಗಳಿಂದ ಹೊಗೆ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಆ ಹೊಗೆ ಬಂದು ನಮ್ಮ ವಾತಾವರಣನ ಸೇರ್ತಾ ಇದೆ. ವಾತಾವರಣಕ್ಕೆ ಎಷ್ಟು ಹೊಗೆ ಸೇರುತ್ತೋ ಅಷ್ಟು ವಾತಾವರಣ ಕಲುಷಿತ ಆಗುತ್ತೆ. ಒಂದೊಂದು ಜಾಗದಲ್ಲಿ ಭೂಮಿಗೆ ಸೂರ್ಯನ ಬೆಳಕೇ ಬೀಳೋದಿಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಡೆಲ್ಲಿ ಸರೌಂಡಿಂಗ್ ಅಲ್ಲಿ, ಚೀನಾ ಸರೌಂಡಿಂಗ್ ಅಲ್ಲಿ, ಬೀಜಿಂಗ್ ಅಲ್ಲೆಲ್ಲ ರೀಸೆಂಟ್ ಆಗಿ ಆಗಿತ್ತು. ಸೂರ್ಯನ ಬೆಳಕು ಭೂಮಿಗೆ ಬೀಳ್ತಾ ಇರಲಿಲ್ಲ ಅಂತ ಮಿಸ್ಟ್ ಅನ್ನೋದು ಕವರ್ ಆಗಿತ್ತು. ಇಲ್ಲೂ ಕೂಡ ಬೆಳಕೇ ಬರದೇ ಇರುವಂತ ಪರಿಸ್ಥಿತಿನ ಎದುರಿಸಬೇಕಾಯಿತು ಡೆಲ್ಲಿನಲ್ಲಿ. ಅದಕ್ಕೋಸ್ಕರನೇ ವರ್ಷ ಚಳಿಗಾಲದಲ್ಲಿ 11 ಗಂಟೆ ಮೇಲೆ ಆಫೀಸ್ ಓಪನ್ ಮಾಡ್ತಾರೆ. ಕಾರಣ ಈ ವಿಂಟರ್ ಕಾರಣದಿಂದ. ಚಳಿಗಾಲ ಆ ರೀತಿ ಕಾಡುತ್ತೆ ಮನುಷ್ಯರನ್ನ. ಜೊತೆಗೆ ಚಳಿಗಾಲದ ಇಂಪ್ಯಾಕ್ಟ್ ಇನ್ನೊಂದು ರೀತಿ ಹೇಳೋದಾದ್ರೆ, ಬೆಳೆ ಅನ್ನೋದು ಬೆಳೆಯೋದಕ್ಕಾಗೋದಿಲ್ಲ ಚಳಿಗಾಲದಲ್ಲಿ. ನಾರ್ಮಲ್ ಆಗಿ ಸೂರ್ಯನ ಬೆಳಕು ಅನ್ನೋದು ಬೇಕೇ ಬೇಕು ಗಿಡ ಮರ ಬೆಳೆಯೋದಕ್ಕೆ. ಅದಕ್ಕೆ ಬೆಳಕೇ ಬೀಳಲಿಲ್ಲ ಅಂದ್ರೆ ಎಲ್ಲಿ ಆ ಬೆಳೆ ಅನ್ನೋದು ಬೆಳೆಯುತ್ತೆ? ಇದೆಲ್ಲ ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ನ್ಯೂಕ್ಲಿಯರ್ ವಿಂಟರ್ ಅಂದ್ರೆ ಫ್ಯೂಚರ್ ಅಲ್ಲಿ ಒಂದು ದಿನ ಮನುಷ್ಯರು ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಸಿಗೋದಿಲ್ಲ, ತಿನ್ನೋದಕ್ಕೆ ಆಹಾರ ಸಿಗೋದಿಲ್ಲ. ಜೊತೆಗೆ ಕೊರೆಯೋ ಚಳಿನಲ್ಲಿ ಸ್ಟೋನ್ ಏಜ್ ಯಾವ ತರ ಇತ್ತು ಅಂತ ಚಳಿನ ಎದುರಿಸ್ಬೇಕಾಗತ್ತೆ ಭೂಮಿ ಮೇಲೆ ಬದುಕ್ತಾ ಇರುವಂತ ಮನುಷ್ಯರು ಅಂತಾನೆ ಸೈಂಟಿಸ್ಟ್ಗಳು ಈಗ ವರಿ ಮಾಡ್ತಾ ಇರೋದು. ಅಂತ ನ್ಯೂಕ್ಲಿಯರ್ ವಿಂಟರ್ ಇನ್ನೇನು ಕೆಲವು ವರ್ಷದಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅನ್ನೋದಾದ್ರೆ, ಯುದ್ಧ ಅನ್ನೋ ಹೆಸರಲ್ಲಿ ಎಲ್ಲಂದ್ರಲ್ಲಿ ಟೆಸ್ಟ್ಗಳು ನಡೀತಾ ಇದೆ. ಬಾಂಬ್ಗಳೆಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ, ಪ್ಲಸ್ ಬಾಂಬ್ಗಳನ್ನ ಹಾಕ್ತಾ ಇದ್ದಾರೆ. ಅದರಿಂದ ಹೊಗೆ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಇನ್ನ ಬೇರೆ ಬೇರೆ ರೀತಿ ಪೊಲ್ಯೂಷನ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲದ್ರಿಂದ ಕೂಡ ಆಕಾಶ ಅನ್ನೋದಕ್ಕಿಂತ ವಾತಾವರಣ ಟೋಟಲ್ ಆಗಿ ಮೋಡಗಳಿಂದ ಮುಚ್ಚೋಗ್ತಾ ಇದೆ. ಇದೇ ರೀತಿ ಮುಚ್ತಾ ಹೋದ್ರೆ ಮೋಡಗಳು, ಸೂರ್ಯನ ಬೆಳಕು ಭೂಮಿನ ಮುಟ್ಟೋದೇ ಇಲ್ಲ. ಸೂರ್ಯನ ಬೆಳಕು ಭೂಮಿ ಮುಟ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ಗಿಡಗಳೆಲ್ಲ ಆಗುತ್ತಲ್ಲ ಪ್ರೋಸೆಸ್, ಆ ಪ್ರೋಸೆಸಿಂಗ್ ಆಗೋದಿಲ್ಲ. ಪ್ರೋಸೆಸಿಂಗ್ ಆಗ್ಲಿಲ್ಲ ಅಂದ್ರೆ ಗಿಡ ಮರ ಬೆಳೆಯೋದಕ್ಕೆ ಆಗೋದಿಲ್ಲ. ಅಂದ್ರೆ ಆಹಾರದ ಕೊರತೆ. ಇಂಡೈರೆಕ್ಟ್ ಆಗಿ ನಾವೇ ಮಾಡ್ಕೊಳ್ತಾ ಇರುವಂತ ಮಿಸ್ಟೇಕ್ಗಳು, ಪೊಲ್ಯೂಷನ್ಗಳಿಂದ, ಪ್ಲಸ್ ಈ ನ್ಯೂಕ್ಲಿಯರ್ ವಾರ್ ಆಗ್ಬೋದು, ಇಲ್ಲ ನಾರ್ಮಲ್ ವಾರ್ ಆಗ್ಬೋದು. ಯಾವುದೇ ವಾರಿಂದನಾದ್ರೂ ನ್ಯಾಚುರಲ್ ಆಗಿ ಹೊಗೆ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದು ಹೋಗಿ ಅಟ್ಮಾಸ್ಫಿಯರ್ ನ ಸೇರುತ್ತೆ. ಇದರಿಂದ ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ಫ್ಯೂಚರ್ ಅಲ್ಲಿ ಎದುರಿಸಬೇಕಾಗುತ್ತೆ ಅಂತಾನೆ ಸೈಂಟಿಸ್ಟ್ ಹೇಳ್ತಾ ಇರೋದು. ಇನ್ನು ಪ್ರಾಕೃತಿಕವಾಗಿ ಕೂಡ ಈ ನ್ಯೂಕ್ಲಿಯರ್ ವಿಂಟರ್ ಆಗಬಹುದು. ಹಿಂದೆನೂ ಆಗೋಗಿತ್ತು, ಮುಂದೆನೂ ಬರುವಂತ ಚಾನ್ಸಸ್ ಇರುತ್ತೆ. ಯಾವ ರೀತಿ ಅನ್ನೋದಾದ್ರೆ, ಈಗ ಭೂಮಿನಲ್ಲಿ ಬದಲಾವಣೆ ಆಗ್ತಾ ಇದೆ. ರಿಂಗ್ ಆಫ್ ಫೈರ್ ನಲ್ಲಿ ಎಷ್ಟೆಷ್ಟೋ ಬದಲಾವಣೆ ಆಗ್ತಾ ಇದೆ. ಅದನ್ನ ನಾವು ನೋಡ್ತಾನೆ ಇದೀವಿ. ವಾಲ್ಕೆನೋಗಳು ಉಗ್ತಾ ಇದಾವೆ. ಆ ವಾಲ್ಕೆನೋಗಳಿಂದ ಇಷ್ಟೆಷ್ಟೋ ಹೊಗೆ ಅನ್ನೋದು ಕಿಲೋಮೀಟರ್ ಗಟ್ಟಲೆ ಆಕಾಶಕ್ಕೆ ಬರ್ತಾ ಇದೆ. ಆ ಹೊಗೆನಲ್ಲಿ ಯಾವ ಕೆಮಿಕಲ್ಸ್ ಇದೆ ಗೊತ್ತಿಲ್ಲ. ಎಲ್ಲ ಕೂಡ ಹೋಗಿ ವಾತಾವರಣನ ಸೇರ್ತಾ ಇದೆ. ಆ ವಾತಾವರಣದಲ್ಲಿ ರಿಯಾಕ್ಷನ್ ಅನ್ನೋದು ಆಗ್ತಾ ಇದೆ. ನೋಡ್ತಾ ಇದೀವಿ ಎಷ್ಟೆಷ್ಟೋ ಕಡೆ ವಾತಾವರಣದ ರಿಯಾಕ್ಷನ್ ಇಂದ ಸೂರ್ಯನ ಬೆಳಕು ಭೂಮಿನ ಮುಟ್ತಾ ಇಲ್ಲ. ಇದು ಕೂಡ ನ್ಯೂಕ್ಲಿಯರ್ ವಿಂಟರ್ಗೆ ಕಾರಣ ಆಗ್ಬೋದು. ಇನ್ನ ಅದ್ರ ಜೊತೆಗೆ ಕಾಡ್ಗಿಚ್ಚುಗಳು ಹತ್ತಿ ಉರಿತಾ ಇದೆ. ಅದರಲ್ಲೂ ಹೊಗೆ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಅದರಿಂದ ಕೂಡ ಆಕಾಶ ಪೂರ್ತಿಯಾಗಿ ಮುಚ್ಕೊಳ್ತಾ ಇದೆ. ಕಾಲಜ್ಞಾನಿಗಳು ಒಂದು ಮಾತು ಹೇಳ್ತಾ ಇದ್ರು, ಏನಂತ, ಆಕಾಶ ಕಪ್ಪಾಗತ್ತೆ. ಹೌದು, ಕಪ್ಪಾಗೋ ಪರಿಸ್ಥಿತಿ ಎಷ್ಟೆಷ್ಟೋ ಕಡೆ ಬಂದಿದೆ. ಭೂಮಿ ಮೇಲೆ ಅಂತ ಬದಲಾವಣೆ ಆಗ್ತಾ ಇದೆ. ನಾವು ತಿಳ್ಕೊಳ್ತಾ ಇಲ್ಲ ಅಷ್ಟೇ. ನಮಗ್ ಗೊತ್ತಾಗ್ತಾ ಇರೋದೇನು, ನಮ್ ಸುತ್ತಮುತ್ತ ಇರೋದು ನಾವು ನೋಡ್ತಾ ಇದೀವಿ, ಏನೂ ಆಗ್ತಾ ಇಲ್ಲ ಅನ್ಕೊಳ್ತಾ ಇದೀವಿ. ಯಾವ್ದಾದ್ರು ನ್ಯೂಸ್ ಚಾನಲ್ಗಳಲ್ಲಿ ತೋರ್ಸೋದನ್ನ ನೋಡ್ತೀವಿ, ಏನೂ ಆಗ್ತಾ ಇಲ್ಲ ಅನ್ಕೊಳ್ತಿದ್ವಿ. ಕೆಲವೊಂದು ಕಡೆ ಆಗ್ತಾ ಇದೆ ಬದಲಾವಣೆ, ನಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಒಂದೊಂದು ಕಾಲದಲ್ಲಿ ಅದು ನಡೀತಾ ಇದೆ. ಇನ್ನು ಅತಿಯಾದ ಚಳಿನ ಬೇರೆ ಬೇರೆ ಕಡೆ ಈ ದೇಶಗಳು ಎದುರಿಸ್ತಾ ಇದೆ. ಅತಿಯಾದ ಮಳೆನ ಎದುರಿಸ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ನಾವು ಕ್ರಿಯೇಟ್ ಮಾಡ್ತಾ ಇರುವಂತ ಈ ಹೊಗೆ, ಜೊತೆಗೆ ಪ್ರಕೃತಿಯಿಂದ ಕ್ರಿಯೇಟ್ ಆಗ್ತಾ ಇರುವಂತ ಹೊಗೆ, ಧೂಳು, ಇದೆಲ್ಲ ಕೂಡ ನ್ಯಾಚುರಲ್ ಆಗಿ ಕೆಲವೊಂದ್ಸಲ ಆಗ್ತಾ ಇರುತ್ತೆ ಅಂತ ಹೇಳಿದ್ನಲ್ಲ. ಕಾಡಿಗಿಂದ ಆಗ್ಬೋದು, ಇನ್ನ ವಾಲ್ಕೆನೋಗಳ ಎರಪ್ಷನ್ ಇಂದ ಆಗ್ಬೋದು, ಇನ್ನ ಬೇರೆ ಬೇರೆ ನ್ಯಾಚುರಲ್ ಡಿಸಾಸ್ಟರ್ ಗಳಿಂದ
ಆಗುವಂತ ಅನಾಹುತಗಳಿಂದ ಈ ಪ್ರಕೃತಿನಲ್ಲಿ ಈ ರೀತಿ ಬದಲಾವಣೆ ಆಗುತ್ತೆ. ಅದನ್ನು ಬಿಟ್ಟು ನಾವು ಮಾಡೋ ಪೊಲ್ಯೂಷನ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಪ್ಲಸ್ ವಾರ್ಗಳು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ವಾರ್ ಇಲ್ಲ ಅಂದ್ರೂ ಕೂಡ ಟೆಸ್ಟ್ ಮಾಡ್ತಾನೆ ಇರ್ತಾರೆ, ಹೊಸ ಹೊಸ ವೆಪನ್ ಕಂಡುಹಿಡಿತಾ ಇರ್ತಾರೆ, ಆ ವೆಪನ್ಗಳನ್ನ ಟೆಸ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಬರುವಂತ ಹೊಗೆ, ಧೂಳು ಎಲ್ಲ ಕೂಡ ಅಟ್ಮಾಸ್ಫಿಯರ್ ಸೇರ್ತಾ ಇರುತ್ತೆ. ಅದರಿಂದಾನೇ ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ಕ್ರಿಯೇಟ್ ಆಗ್ಬೋದು. ನ್ಯೂಕ್ಲಿಯರ್ ವಿಂಟರ್ ಅಂದ್ರೆ ಈ ಕೆಮಿಕಲ್ಸ್ಗಳು ರಿಯಾಕ್ಟ್ ಆಗುತ್ತೆ ಅಟ್ಮಾಸ್ಫಿಯರ್ ಸೇರಿದಾಗ, ಅದರಿಂದ ಒಂದು ಚಳಿ ಉತ್ಪತ್ತಿ ಆಗುತ್ತೆ. ಆ ಚಳಿನ ನ್ಯೂಕ್ಲಿಯರ್ ವಿಂಟರ್ ಅಂತಾನೆ ಕರೆದ್ರು. ಸ್ಟೋನ್ ಏಜ್ ಮೊದಲು ಇತ್ತು, ಒಂದು ಚಳಿಯೇ, ಅತಿಯಾದ ಚಳಿಯಿಂದ ಎಷ್ಟೆಷ್ಟೋ ಪ್ರಾಣಿ ಸಂಕುಲಗಳು, ಮನುಷ್ಯರುಗಳು ಫ್ರೀಸ್ ಆಗೋದ್ವು ಎಷ್ಟೆಷ್ಟು ಜಾಗದಲ್ಲಿ. ಈಗಲೂ ಕೂಡ ಅದು ಸಿಗ್ತಾ ಇದೆ, ಕೆಲವಷ್ಟು ಕಡೆ ಬ್ಯಾಕ್ಟೀರಿಯಾಗಳೆಲ್ಲ ಸಿಗ್ತಾ ಇದೆ. ಆ ಬ್ಯಾಕ್ಟೀರಿಯಾಗಳು 30,000 ವರ್ಷ 40,000 ವರ್ಷದ ಮುಂಚೆದೆಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಟೈಮ್ ನಲ್ಲಿ ಈ ತರದ್ದೆಲ್ಲ ನಡೆದು ಬಂದಿದೆ. ಈಗಲೂ ಕೂಡ ಅಂಟಾರ್ಟಿಕಾದಲ್ಲಿ ಎಷ್ಟೆಷ್ಟೋ ಕಡೆ ಪ್ರಾಣಿಗಳು ಐಸ್ ಅಲ್ಲಿ ಫ್ರೀಸ್ ಆಗಿರೋದನ್ನ ತೆಗಿತಾ ಇದ್ದಾರೆ. ಈ ತರ ಆಗಿತ್ತು 1000 ವರ್ಷದ ಮುಂಚೆ, ಹಿಂಗೆಲ್ಲ ನಡೆದಿತ್ತು ಅಂತ ತೋರಿಸ್ತಾ ಇದೆ. ಅದು ಮುಂದೆ ಬರಬಹುದು. ಯಾಕೆ? ವಾತಾವರಣ ಆ ತರ ಹಾಳಾಗ್ತಾ ಇದೆ. ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ ಇನ್ನೊಂದು ಮಾತಲ್ಲಿ. ಕೆಲವಷ್ಟು ಪ್ರಿಡಿಕ್ಷನ್ಗಳು ಹೇಳಿದ್ರಲ್ಲ, ಆ ತರ ಅಪೋಲಿಪ್ಟಿಕ್ ವಿಂಟರ್ ಅನ್ನೋದು ಕ್ರಿಯೇಟ್ ಆಗ್ಬೋದು ಅಂತಾನು ಹೇಳ್ತಾರೆ. ಕೆಲವಷ್ಟು ಮೂವಿಗಳಲ್ಲಿ ತೋರಿಸಿದ್ದಾರೆ ಇದನ್ನ, ಈ ತರ ಆಗುತ್ತೆ ಮುಂದೆ ಒಂದು ದಿನ ಅಂತ. ಅದಕ್ಕೆ ಕಾರಣನೂ ಇವರೇ ತೋರಿಸ್ತಾರೆ ನೋಡಿ. ಬಾಂಬ್ಗಳು ಎರಪ್ಷನ್ ಆಗ್ತಾ ಇರೋದು, ಪ್ಲಸ್ ಆ ಗಾಳಿನಲ್ಲಿ ಬರುವಂತ ಕೆಮಿಕಲ್ಸ್ ಗಳನ್ನ ಒಂದಲ್ಲ ಒಂದಿನ ಉಸಿರಾಡೋದಕ್ಕಾಗೋದಿಲ್ಲ ಅಂತದ್ದು ಕ್ರಿಯೇಟ್ ಆಗುತ್ತೆ. ಆ ನ್ಯೂಕ್ಲಿಯರ್ ವಿಂಟರ್ ಅಲ್ಲಿ ಎಲ್ಲಾ ಕೂಡ ಬದುಕೋದಕ್ಕಾಗೋದಿಲ್ಲ. ಈ ವಿಂಟರ್ ಇಂದ ಬಚಾವ್ ಆಗೋದಕ್ಕೆ ಎಷ್ಟು ಜನ ಬಂಕರ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಚಳಿನ ತಡೆಯೋದಕ್ಕೂ ಕೂಡ ಅಂತ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಅಂತ ಅಲ್ಲ, ಎಷ್ಟೆಷ್ಟು ನ್ಯೂಕ್ಲಿಯರ್ ರಿಯಾಕ್ಷನ್ ಸೆಂಟರ್ಗಳಿದೆ. ಅಲ್ಲೂ ಕೂಡ ನಾವು ಬಳಸ್ತಾ ಇರುವಂತ ವಾಟರ್ ಸೋರ್ಸಸ್ ಗಳನ್ನ ಬಳಸ್ತಾನೆ ಇರ್ತಾರೆ. ಹೀಟ್ ನ ರಿಡ್ಯೂಸ್ ಮಾಡಬೇಕು ಅಂತ ವಾಟರ್ ಸೋರ್ಸಸ್ ಗಳನ್ನ ಬಳಸ್ತಾ ಇರ್ತಾರೆ. ಅವುಗಳಿಂದ ಕೂಡ ರಿಯಾಕ್ಷನ್ ಆಗಿ ಮೋಡಗಳು ಫಾರ್ಮ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ನೋಡಬಹುದು, ನ್ಯೂಕ್ಲಿಯರ್ ಸೆಂಟರ್ ಇಂದ ಬರ್ತಾ ಇರುವಂತ ಆ ಹೊಗೆಯಿಂದ ಆಕಾಶದಲ್ಲಿ ಮೋಡಗಳು ಯಾವ ತರ ಫಾರ್ಮ್ ಆಗ್ತಾ ಇದೆ. ಅಂದ್ರೆ ಒಂದು ನ್ಯೂಕ್ಲಿಯರ್ ಸೆಂಟರ್ ಇಂದ ಇಷ್ಟೊಂದು ಮೋಡ ಫಾರ್ಮ್ ಆಗ್ಬೋದು ಅಂದ್ರೆ ಇನ್ನು ಎಷ್ಟೆಷ್ಟೋ ನ್ಯೂಕ್ಲಿಯರ್ ಸೆಂಟರ್ ನಮ್ಮ ಸುತ್ತಮುತ್ತ ಬಳಸ್ತಾ ಇದೀವಿ. ಇದೆಲ್ಲ ನಾವು ಮಾಡ್ತಾ ಇರುವಂತದ್ದೇ. ಇದೆಲ್ಲ ಕೂಡ ಫ್ಯೂಚರ್ ಅಲ್ಲಿ ಒಂದು ದಿನ ನ್ಯೂಕ್ಲಿಯರ್ ವಿಂಟರ್ ಗೆ ಕಾರಣ ಆಗುತ್ತೆ ಅಂತಾನೆ ಸೈಂಟಿಸ್ಟ್ ಗಳು ಹೆದರ್ತಾ ಇರೋದು. ಒಟ್ಟಿನಲ್ಲಿ ಈ ನ್ಯೂಕ್ಲಿಯರ್ ವಿಂಟರ್ ಯಾವಾಗ ಆಗುತ್ತೆ ಅಂತ ಪ್ರಶ್ನೆ ಕೇಳೋರು ಇರ್ತೀರಾ. ಸೈಂಟಿಸ್ಟ್ ಗಳು ಹೇಳೋ ಪ್ರಕಾರ ಇನ್ನೊಂದು 15 ವರ್ಷದಲ್ಲಿ ಇದು ಆಗಬಹುದು ಅಂತ ಒಂದು ಲೆಕ್ಕಾಚಾರ ಮಾಡಿದ್ದಾರೆ. ಆಗಬಹುದು, ಇನ್ನೊಂಚೂರು ಮುಂದಕ್ಕೂ ಹೋಗಬಹುದು, ಇಲ್ಲ ಬೇಗನೂ ಆಗ್ಬಹುದು. ಕಾರಣ ನಾವು ಮಾಡ್ತಾ ಇರುವಂತ ಅನಾಹುತಗಳಿಂದ. ಯುದ್ಧಗಳು ನಡೆದ್ರೆ ಈಗ ಆಲ್ರೆಡಿ ಸುಮಾರು 130 ದೇಶಗಳು ಯುದ್ಧದಲ್ಲಿ ಇದಾವೆ ಅಂತ ಕೂಡ ನಾವು ತಿಳಿಸಿದ್ವಿ. ಡೇಟಾ ತೋರಿಸ್ತಾ ಇದೆ. ಎಲ್ಲಾ ದೇಶಗಳು ಯುದ್ಧ ಮಾಡೋದಕ್ಕೆ ಶುರು ಮಾಡಿದಾಗ ಎಲ್ಲಾ ದೇಶಗಳವರು ವೆಪನ್ಸ್ ಅದು ಇದು ಬಳಸ್ತಾರೆ. ಅವುಗಳಿಂದ ತುಂಬಾ ಹೊಗೆ, ದಟ್ಟ ಹೊಗೆ ಅನ್ನೋದು ಆಕಾಶ ಸೇರುತ್ತೆ. ಅದರಿಂದ ಇನ್ನ ಬೇಗನೂ ಆಗ್ಬಹುದು. ಇನ್ನ ವಾಲ್ಕೆನೋಗಳು ಎರಪ್ಷನ್ ಆಗ್ತಾ ಇದೆ. ರೀಸೆಂಟ್ ಆಗು ನೋಡಿದೀವಿ ಎಷ್ಟೆಷ್ಟು ವಾಲ್ಕೆನೋಗಳು ಎರಪ್ಷನ್ ಆಗ್ತಾ ಇರೋದು. ಅದರಿಂದ ಬರ್ತಾ ಇರುವಂತ ಈ ಹೊಗೆ, ಕಾಡ್ಗಿಚ್ಚು, ಇದೆಲ್ಲದ್ರಿಂದ ಕೂಡ ಇನ್ನೊಂದು ಸ್ವಲ್ಪ ಬೇಗನೂ ಆಗಬಹುದು. ಇದನ್ನೆಲ್ಲ ನಿಯಂತ್ರಿಸಿದ್ರೆ, ಅಂದ್ರೆ ಈ ಆಗ್ತಾ ಇರುವಂತ ಅನಾಹುತಗಳನ್ನ ನಿಯಂತ್ರಿಸಿದ್ರೆ ಇನ್ನೊಂದು 5 ವರ್ಷ ಇಲ್ಲ 10 ವರ್ಷ ಮುಂದಕ್ಕೆ ಹೋಗ್ಬೋದೇ ಹೊರತು ಇದನ್ನ ನಿಲ್ಸೋದಕ್ಕಂತೂ ಆಗೋದಿಲ್ಲ. ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ನಡೆಯುತ್ತೆ. ಇದು ಅವಾಗ ನಡ್ಕೊಂಡ್ ಬಂದಿರೋದೆ ಪ್ರಕೃತಿನಲ್ಲಿ. ಇದು ಮುಂದೆ ನಡೆಯುತ್ತೆ. ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತಾನೆ ಸೈಂಟಿಸ್ಟ್ಗಳು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆಪ್ಷನ್ ಇಲ್ಲ, ಯುದ್ಧಗಳನ್ನ ತಡೆಯೋದಕ್ಕಾಗೋದಿಲ್ಲ. ಪ್ಲಸ್ ಪ್ರಕೃತಿನಲ್ಲಿ ಆಗ್ತಾ ಇರುವಂತ ನ್ಯಾಚುರಲ್ ಡಿಸಾಸ್ಟರ್ಗಳನ್ನ ಕೂಡ ತಡೆಯೋದಕ್ಕಾಗೋದಿಲ್ಲ. ಬಟ್ ಅದರಿಂದ ಬಚಾವ್ ಆಗೋದಕ್ಕೆ ಆಪ್ಷನ್ ಇರೋದೇನು? ನ್ಯೂಕ್ಲಿಯರ್ ವಿಂಟರ್ ಬರಬಹುದು, ಇಲ್ಲ ಬೇರೆ ಅನಾಹುತಗಳು ಬರಬಹುದು. ಅಂತದನ್ನ ಎದುರಿಸೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಈ ಕೆಲವೊಂದು ಸಲ ಉಸಿರಾಡೋದಕ್ಕೂ ಗಾಳಿ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಬರಬಹುದು ನ್ಯೂಕ್ಲಿಯರ್ ವಿಂಟರ್ ಇಂದ. ಅದನ್ನ ಕೂಡ ಎದುರಿಸೋದಕ್ಕೆ ಸಿದ್ಧ ಆಗಿ ಅಂತಾನೆ ಸೈಂಟಿಸ್ಟ್ಗಳು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನ್ಯೂಕ್ಲಿಯರ್ ವಿಂಟರ್ ಯಾವ ಭಾಗದಲ್ಲಿ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ರಫ್ ಇಮೇಜ್ ನ ಮಾಡಿದ್ದಾರೆ. ಎಲ್ಲೆಲ್ಲಿ ನ್ಯೂಕ್ಲಿಯರ್ ವಿಂಟರ್ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಅಮೆರಿಕ ಭಾಗ ಏನಿದೆ ಇದು 100% ನ್ಯೂಕ್ಲಿಯರ್ ವಿಂಟರ್ ನ ಎದುರಿಸಲೇಬೇಕಾಗುತ್ತೆ. ಈಗ ಆಲ್ರೆಡಿ ಅಲ್ಲಿ ಕೋಲ್ಡ್ ವೆದರ್ ಎಲ್ಲ ನೋಡ್ತಾ ಇದೀವಲ್ಲ, ಆ ಜಾಗ ಏನಿದೆ ನ್ಯೂಕ್ಲಿಯರ್ ವಿಂಟರ್ ನ ಜಾಸ್ತಿ ಎದುರಿಸಲೇಬೇಕಾಗುತ್ತೆ. ಇನ್ನು ರಷ್ಯಾ ಆಗ್ಬೋದು, ಚೈನಾ ಆಗ್ಬೋದು. ಚೈನಾದಲ್ಲೂ ಕೂಡ ಕೋಲ್ಡ್ ವೆದರ್, ಅತಿಯಾದ ಮಳೆ ಇದನ್ನೆಲ್ಲ ನೋಡ್ತಾ ಇದೀವಿ. ಇನ್ನು ಅರಬ್ ಕಂಟ್ರೀಸ್ ಭಾಗ ಏನಿದೆ, ಯುರೋಪಿಯನ್ ಕಂಟ್ರೀಸ್ ಏನಿದೆ, ಈ ಜಾಗದಲ್ಲೆಲ್ಲ ನ್ಯೂಕ್ಲಿಯರ್ ವಿಂಟರ್ ಅನ್ನು ಜಾಸ್ತಿ ಕಾಡ್ತಾ ಹೋಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಒಂದು ರಫ್ ಮ್ಯಾಪ್ ನ ಮಾಡಿದ್ದಾರೆ. ಇನ್ನು ಸೌತ್ ಅಮೆರಿಕಾದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಾಗುತ್ತೆ. ಅದನ್ನ ಬಿಟ್ರೆ ಭಾರತದಲ್ಲೂ ಇದ್ರ ಇಂಪ್ಯಾಕ್ಟ್ ಆಗುತ್ತೆ, ಆದ್ರೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು. ಇಲ್ಲ ಅಷ್ಟೊಂದು ನ್ಯೂಕ್ಲಿಯರ್ ಟೆಸ್ಟಿಂಗ್ ಸೆಂಟರ್ಗಳು ಇಲ್ಲದೆ ಇರೋದು, ಪ್ಲಸ್ ಬೇರೆದು ಇಂಪ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ಭಾರತಕ್ಕೂ ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ ಅಂತ ಇದು ಸೈಂಟಿಸ್ಟ್ಗಳು ಮಾಡಿರುವಂತ ಮ್ಯಾಪ್, ನಾವೇನ್ ಮಾಡಿರುವಂತ ಮ್ಯಾಪ್ ಅಲ್ಲ. ಈ ಮ್ಯಾಪ್ ಅಲ್ಲಿ ಕ್ಲೀನ್ ಆಗಿ ತೋರಿಸ್ತಾರೆ ನೋಡಿ. ಅಮೆರಿಕ, ಕೆನಡಾ, ಮೆಕ್ಸಿಕೋ ಇದೆಲ್ಲಾ ಭಾಗ ಕೂಡ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಇದರಿಂದ ಡೆತ್ ಅನ್ನೋದು ಯಾವ ಮಟ್ಟಕ್ಕೆ ಆಗುತ್ತೆ ಅಂತಾನೆ ಇವ್ರು ತಿಳಿಸ್ತಾರೆ. ರೆಡ್ ಝೋನ್ ಏನಿದೆ
ಆ ನ್ಯೂಕ್ಲಿಯರ್ ವಿಂಟರ್ ಅನ್ನೋದ್ರಿಂದ ಮೇಜರ್ ಆಗಿ ರೆಡ್ ಝೋನ್ ಅಲ್ಲೆಲ್ಲ ಜನ ಸಾಯ್ತಾರೆ. ನ್ಯೂಕ್ಲಿಯರ್ ವಿಂಟರ್ ಅಲ್ಲಿ ಭಾರತ ಸ್ವಲ್ಪ ಬಚಾವಾಗಬಹುದೇ ಹೊರತು ಇನ್ನು ಬೇರೆ ಬೇರೆ ಭಾಗ ಏನಿದೆ ಈ ಭಾಗಗಳು ಮೇಜರ್ ಆಗಿ ಇಂಪ್ಯಾಕ್ಟ್ ಆಗೇ ಆಗತ್ತೆ ಅಂತಾನೆ ಸೈಂಟಿಸ್ಟ್ಗಳು ಒಂದು ಲೆಕ್ಕಾಚಾರ ಮಾಡಿ ಮ್ಯಾಪ್ ಅನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ನಾವು ಆದಷ್ಟು ನಮ್ಮ ಸಿದ್ಧತೆಗಳನ್ನ ಮಾಡ್ಕೊಂಡಿರಬೇಕು. ಸಣ್ಣ ಪುಟ್ಟದಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರು, ಆ ಇಂಪ್ಯಾಕ್ಟ್ ನ ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಈ ಮ್ಯಾಪ್ ಅನ್ನ ನೋಡೋದು ಸ್ವಲ್ಪ ಎಚ್ಚೆತ್ಕೊಳ್ಳೋ ಪ್ರಯತ್ನ ಮಾಡೋಣ. ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ಮುಂದಿನ ದಿನಗಳಲ್ಲಿ ಬರ್ಬೋದು, ಬರದೇನೂ ಇರಬಹುದು, ಬಟ್ ಎದುರಿಸಲೇಬೇಕಾಗತ್ತೆ. ಇಂತಹ ವಿಷಯಗಳು ಎಷ್ಟೆಷ್ಟು ನಡೀತಾ ಇದೆ ಪ್ರಕೃತಿನಲ್ಲಿ, ಆ ವಿಷಯಗಳನ್ನ ತಿಳಿಸ್ಕೊಡೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಇಲ್ಲಿ ಯಾರನ್ನೂ ಕೂಡ ಎದುರಿಸ್ತಾ ಇಲ್ಲ, ಎಚ್ಚರಿಸೋದಷ್ಟೇ ನಮ್ಮ ಕೆಲಸ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ, ಇಲ್ಲದೆ ಇದ್ದವ್ರು ತಲೆ ಕೆಡಿಸ್ಕೊಬಿಡಿ. ಮತ್ತೆ ಸಿಗ್ತೀನಿ.